ನಮಸ್ಕಾರ, ನಾನು ಸೌಮ್ಯ ಮಳಲಿ. ಬೆಳಗಾವಿ ಶಿವಮೊಗ್ಗ ನಾಳೆ ನಮೋ ಸಂಚಾರ. ಬಿಎಸ್ವೈಗೆ ಡಬಲ್ ಗಿಫ್ಟ್. ಬೆಳಗಾವಿಯಲ್ಲಿ ರೋಡ್ ಶೋ. ಟಾರ್ಗೆಟ್ 150+. ಒಂದು ಭೇಟಿ, ಹಲವು ಲೆಕ್ಕಾಚಾರ. ಇದು ನಮೋ ದಂಡಯಾತ್ರೆ ಸ್ಟೋರಿ. ಮಾಜಿ ಸಿಎಂ ಯಡಿಯೂರಪ್ಪ ಕನಸು ನನಸಾದ ಸುದಿನ. ಮಲೆನಾಡಿನ ಹೆಬ್ಬಾಗಿಲಿಗೆ ಬರ್ತಾ ಇದೆ ವಿಮಾನ. ಶಿವಮೊಗ್ಗದ ಸೋಗಾನೆ ಬಳಿ ಹೊಸ ಏರ್ಪೋರ್ಟ್ ಅನ್ನ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಅವರ ಬಹುದಿನಗಳ ಕನಸು ನಾಳೆ ನನಸಾಗ್ತಾ ಇದೆ. ಮಲೆನಾಡಿನ ಹೆಬ್ಬಾಗಿಲಿಗೆ ವಿಮಾನ ಬರ್ತಾ ಇದೆ. ಶಿವಮೊಗ್ಗದ ಸೋಗಾನೆ ಬಳಿ ಹೊಸ ಏರ್ಪೋರ್ಟ್ ಅನ್ನ ಉದ್ಘಾಟನೆ ಮಾಡ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಯಡಿಯೂರಪ್ಪ ಹುಟ್ಟುಹಬ್ಬಕ್ಕೆ ಪ್ರಧಾನಿ ಮೋದಿ ಅವರಿಂದ ಗಿಫ್ಟ್ ಇದು. ಏರ್ಪೋರ್ಟ್ ಉದ್ಘಾಟನೆಗೆ ಶಿವಮೊಗ್ಗ ಸಿಂಗಾರಗೊಂಡಿದೆ. ನಾಳೆ ಶಿವಮೊಗ್ಗಕ್ಕೆ 2 ವಿಮಾನಗಳು ಬಂದಿಳಿಯಲಿವೆ. ಹೀಗಾಗಿ ಏರ್ಪೋರ್ಟ್ ಉದ್ಘಾಟನೆಗೆ ಇದೀಗ ಇಡೀ ಶಿವಮೊಗ್ಗವನ್ನ ಬಹಳ ಸುಂದರವಾಗಿ ಸಿಂಗರಿಸಲಾಗಿದೆ. ನಾಳಿನ ಉದ್ಘಾಟನೆಗೆ ಸಕಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆ 11:30ಕ್ಕೆ ಇಂಡಿಯನ್ ಏರ್ಫೋರ್ಸ್ ವಿಮಾನದಲ್ಲಿ ಪ್ರಧಾನಿ ಮೋದಿ ಅವರು ಬರ್ತಿದ್ದಾರೆ. ಅದಕ್ಕೂ ಮುನ್ನ ಬೆಳಗ್ಗೆ 9:30ಕ್ಕೆ ವಿಶೇಷ ವಿಮಾನದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ. ಇನ್ನು ಸ್ಥಳದಿಂದ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಅಲ್ಲಿನ ಯಾವ ರೀತಿಯಾಗಿ ಸಜ್ಜಾಗಿದೆ ಶಿವಮೊಗ್ಗ, ಏನೇನು ಸಿದ್ಧತೆಗಳಾಗಿದೆ, ನಾಳಿನ ಸ್ಪೆಷಾಲಿಟಿ ಇದೆಲ್ಲದರ ಬಗ್ಗೆ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಮಲೆನಾಡಿನ ಸಂಚಾರ ವ್ಯವಸ್ಥೆಗೆ ಹೊಸ ವ್ಯವಸ್ಥೆ ಒಂದು ಸೇರ್ಪಡೆಯಾಗಿದೆ. ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ವಿಮಾನ ನಿಲ್ದಾಣವನ್ನು ನಾಡಿಗೆ ಅರ್ಪಣೆ ಮಾಡಲಿದ್ದಾರೆ. ನಾವೀಗ ಶಿವಮೊಗ್ಗದಲ್ಲಿರುವಂತಹ ವಿಮಾನ ನಿಲ್ದಾಣದ ಮುಂಭಾಗದಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಬಹಳ ಆಸೆ ಇಟ್ಟು ಯಡಿಯೂರಪ್ಪನವರು ಇದನ್ನ ಸತತ ಹಲವಾರು ವರ್ಷಗಳಿಂದ ಕೆಲಸವನ್ನು ಮಾಡಿ ಈ ವಿಮಾನ ನಿಲ್ದಾಣವನ್ನ ಮಂಜೂರು ಮಾಡಿದ್ರು ಮತ್ತು ಅದಕ್ಕಾಗಿ ಬಹಳಷ್ಟು ಶ್ರಮವನ್ನು ಪಟ್ಟರು. ಈ ರನ್ವೇಯಲ್ಲಿ ಸಾಕಷ್ಟು ಟೆಸ್ಟ್ಗಳು ಕೂಡ ಆಗಿದೆ. ಫೆಬ್ರವರಿ 21ನೇ ತಾರೀಕು ವಾಯುಸೇನೆಯ ವಿಮಾನ ಕೂಡ ಬಂದು ಇಲ್ಲಿ ಸಕ್ಸಸ್ಫುಲ್ ಆಗಿ ಲ್ಯಾಂಡ್ ಆಗಿದೆ ಮತ್ತು ಯಾವುದೇ ಆತಂಕ ಇಲ್ಲದೆ ನಿರ್ಭೀತಿಯಿಂದ ವಿಮಾನಗಳು ಲ್ಯಾಂಡ್ ಆಗ್ಬೋದು ಅನ್ನೋದನ್ನ ಸಾಬೀತು ಮಾಡಿರುವಂಥದ್ದು. ಒಂದು ಪ್ರವಾಸೋದ್ಯಮವನ್ನ ಉತ್ತೇಜಿಸುವ ನಿಟ್ಟಿನಲ್ಲಿ ಈ ವಿಮಾನ ನಿಲ್ದಾಣ ಸಾಕಷ್ಟು ಕೆಲಸವನ್ನು ಮಾಡಬಹುದು ಮತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಬರಬಹುದು ಮತ್ತು ಬೇರೆ ಬೇರೆ ಉದ್ದಿಮೆಗಳು, ದೇಶದ ಬಹು ಪ್ರಸಿದ್ಧವಾದ ಕಂಪನಿಗಳು ಶಿವಮೊಗ್ಗಕ್ಕೆ ಬಂದು ಇಲ್ಲಿ ಹೂಡಿಕೆಯನ್ನು ಮಾಡಬಹುದೆಂಬ ಅಂದಾಜು ಕೂಡ ಮಾಡಲಾಗಿರುವಂಥದ್ದು. ಸುಮಾರು 3200 ಮೀಟರ್ ಉದ್ದದ ರನ್ವೇಯನ್ನು ಹೊಂದಿದೆ. ಸುಮಾರು 42 ಮೀಟರ್ ಉದ್ದದ ಅಗಲವನ್ನ ಕೂಡ ಈ ವಿಮಾನ ನಿಲ್ದಾಣ ಹೊಂದಿರುವಂಥದ್ದು. ಹಾಗಾಗಿ ಸದ್ಯ ಸಾಕಷ್ಟು ಸಿದ್ಧತೆಗಳು ಅಂತಿಮಗೊಳ್ತಾ ಇದೆ. ಇಲ್ಲಿ ವಿಮಾನ ನಿಲ್ದಾಣದಲ್ಲಿ ಟರ್ಮಿನಲ್ ಅಲ್ಲಿ ಸಾಕಷ್ಟು ಕೆಲಸಗಳನ್ನು ಕೂಡ ಮಾಡಲಾಗಿರುವಂಥದ್ದು. ಯಾಕೆಂದ್ರೆ ಮಲೆನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವಂತಹ, ಮಲೆನಾಡಿನ ಆಚಾರ ವಿಚಾರ ಆಗಿರ್ಬೋದು, ಜನರ ಜೀವನ ಶೈಲಿಯನ್ನು ಬಿಂಬಿಸುವಂತಹ ಹಲವಾರು ಕಲಾಕೃತಿಗಳನ್ನು ಕೂಡ ಈ ಟರ್ಮಿನಲ್ ಅಲ್ಲಿ ಮಾಡಿರುವಂಥದ್ದು. ಎಲ್ಲ ಅದ್ಭುತವಾದ ಕ್ಷಣವನ್ನ ಕಣ್ತುಂಬಿಕೊಳ್ಳೋಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಶಿವಮೊಗ್ಗದ ಈ ಮಣ್ಣಿಗೆ ಬರ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಶಿವಮೊಗ್ಗ.